ನಮಸ್ಕಾರ. ಅಲ್ಲಿ ಕೂತು ನನ್ನ ತಂದೆ ತಾಯಿಗಳು ಸ್ವಲ್ಪ ಇಲ್ಲಿ ಬಂದು ಚಲೋ ಆಗ್ತದೆ. ಯಾಕಂದ್ರೆ ಹೆಣ ಶೃಂಗಾರ ಆಗ್ಬೇಕಾದ್ರೆ ಅಳೋದು ಮುಂದೆ ಬೇಕು. ಕೀರ್ತನೆಗಾರಿಗೆ ಪ್ರವಚನಕಾರಿಗೆ ನೀವು ಕೇಳೋದ್ರಿಂದ ನಮಗೆ ಹುಮ್ಮಸ್ಸು ಬರ್ತದೆ. ಖಾಲಿ ಕುರ್ಚಿ ಕೇಳಬೇಕು. ದಯಮಾಡಿ ಅಲ್ಲಿ ಕೂತೋದು ಇಲ್ಲಿ ಕುರ್ಚಿ ಅದಾವ, ಆರಾಮ ಏನು ತೆಳು ಕೂಡೋದು ಅವಶ್ಯಕತೆ ಇಲ್ಲ. ಆರಾಮ ಕುರ್ಚಿಗೆ ಬರ್ರಿ, ಹಿಂದೆ ಕೂಡಬಾರ್ದು, ಮುಂದೆ ಬರ್ರಿ. ಯಾಕಂದ್ರೆ ಬಿಜಾಪುರ ಸಿದ್ದೇಶ್ವರ ಅಪ್ಪಾಜಿಯ ಪ್ರತಿರೂಪದ ಇನ್ನು 25 ನಿಮಿಷದೊಳಗೆ ಸಿದ್ದೇಶ್ವರ ಅಪ್ಪಾಜಿಯವರು ಬರ್ತಾರೆ. ಅವರ ದರ್ಶನ, ಸ್ಪರ್ಶನ, ಸಂಭಾಷಣೆ ಕೇಳಬೇಕು. ನಿಮ್ಮ ಜನ್ಮ ಪಾವನ ಅಂತ ತಿಳ್ಕೊಡ್ರಿ. ಈ ಸಭಾದಾಗ ಹೇಳ್ತೀನಿ ನಾನು. ಅದಕ್ಕೆ ಅಲ್ಲಿ ಕುಂತವ್ರ ಮುಂದೆ ಬರ್ರಿ, ನಿಮ್ಮ ಮುಖ ಕಾಣಬೇಕು. ಹೊಸ್ದಾಗಿ ಲಗ್ನ ಆಗಿತ್ತು, ಮದುವೆಯಾಗಿ 6 ತಿಂಗಳಾಯಿತು. ಗಂಡ ಹೆಂಡತಿ ಹೇಳಿದ ಏನಂತ, 1-2 ದಿವಸ ಬೆಂಗಳೂರಿಗೆ ಹೋಗ್ಬಿಡ್ತೀನಿ ಅಂತ. ಅವಾಗ ಹೆಂಡತಿ ಅಂದ್ರು, ಹೋಗ್ಬಿಡ್ರಿ ಅಂದರು. ಬರುವಾಗ ನಿನಗೇನು ತೊಗೊಂಬರ್ಲಿ ಅಂತ ಕೇಳಿದ ಗಂಡ. ಬರುವಾಗ ನಿನಗೇನು ತೊಗೊಂಬರ್ಲಿ ಬೆಂಗಳೂರಿನಿಂದ ಕೇಳಿದಾಗ ಅರ್ಧಾಂಗಿನಿ ಧರ್ಮಪತ್ನಿ ಹೇಳ್ತಾಳ, 2 ದಿವಸ ಹೋಗ್ತೀರಿ ಅಂತ ಕೇಳಿದೆ. 2 ದಿವಸ ಹೋಗ್ತೀನಿ. 2 ದಿವಸ ಬ್ಯಾಡ್ರಿ, 1 ದಿವಸದಾಗ ಬೇಗ ಬರ್ರಿ ಅಂತಂತ. 1 ದಿವಸದಾಗ ಹೊಳಿ ಬರ್ರಿ. ಯಾಕೆ? ಪ್ರೀತಿಯೊಳಗೆ ಅಂತ ತಾಕತ್ತು. ಮೊಹಬ್ಬತ್ ಖುದಾ ಈ ಖೇರಿ, ಪ್ರೀತಿಯೊಳಗೆ ಭಗವಂತನನ್ರಿ. ನೀವು ಮುಂದೆ ಪ್ರೀತಿಯಿಂದ ಭಕ್ತಿಯಿಂದ ಕೇಳ್ರಿ. ನಾ ಪ್ರೀತಿ ಭಕ್ತಿಯಿಂದ ಕುಡಿದ ಅಲ್ಲಿ ಸದ್ದಾನಂದಪ್ಪ ಎಲ್ಲದಾನ, ಅಲ್ಲಿಲ್ಲ. ಸೋಮುಂದು ಕೊಪ್ಪದಾಗಿಲ್ಲ. ಇದಾ ವೇದಿಕೆಯೊಳಗೆ ನಿಮ್ಮ ಅಂತಃಕರಣದೊಳಗೆ ಅದಾನಂತೂ ಸಭಾದೊಳಗೆ ಕೈಗೆತ್ತ ಅಂತ. ಹಂಗೆ ಇವತ್ತು ವಿಷಯ ಎಷ್ಟು ಚಂದ ಐತಂದ್ರೆ ಗುರು ಕರುಣೆ. ಗುರು ಕರುಣೆ ತಗೊಂಡವರು, ಗುರುವಿನ ಕರುಣೆ ಆದವರು ಜಗತ್ತಿನೊಳಗೆ ಏನೇನಾಗ್ಯದ, ಮುಕ್ತರಾಗ್ಯದ. 1 ಅಲ್ಲ 2 ಅಲ್ಲ. ಗುರುವಿನಿಂದಲೇ ಶಕ್ತಿ, ಗುರುವಿನಿಂದಲೇ ಮುಕ್ತಿ, ಗುರುವಿನಿಂದಲೇ ಸಹಜ ಪರಮೇಶ್ವರ ಪ್ರಾಪ್ತಿ. ಗುರುದೇವ ನಿನ್ನ ಹೊರತು ಅನ್ಯ ದೈವಗಳಿಲ್ಲ, ನನಗೆ ಗುರುವಿನ ದಯ ಬಂದಿದ್ದರೆ ಸಾಕೆನಕ್ಕೆ. ಗುರು ತೋರಿಸದಲ್ಲದೆ ಕಾಣಿಸದನ್ನ ಸಾವೇ ಚೆಲ್ಲದ ಮುಕ್ತಿ. ವೇದದ ಮೊದಲಿನ ಮೂಲವಿದು, ವೇದಿನಿಯೊಲು ತಾ ತುಂಬುವುದು, ಮಾತು ಮಾತಿಗೆ ತೋರುವುದು. ಈ ಸಾಧಕ ಜನರಿಗೆ ಕಾಣಿಸದನ್ನ ಸಾರೇ ಚೆಲ್ಲದ ಮುಕ್ತಿ. ಹಿಂದೆ ನೋಡಲು ಬಂದಿರುವುದು, ಮುಂದೆ ನೋಡಲು ನಿಂತಿರುವುದು, ಸಂಧಿಗೆ ತುಂಬಿರುವುದು ಆನಂದ ಗುಹೇಶ್ವರ ಲಿಂಗವುದನ್ನು ಸಾರೇ ಚೆಲ್ಲದ ಮುಕ್ತಿ. ಇವತ್ತು ಸದಾನಂದಪ್ಪಾಜಿಯವರು ಉಪಾಧಿಯಿಂದ ಮರೆಯಾಗಲ್ಲ, ಕಾಯ ಮರೆಯಾದರು. ನನ್ನ ತಂದೆ ಗುರುದೇವ ಸದಾನಂದಪ್ಪನ ಛಾಯ ಮರೆಯಾಗಿಲ್ಲ, ಛಾಯ ಮರೆಯಾಗಿದೆ. ಅವನು ಅದಾದಂತ ಹೇಳಿ ಇವತ್ತು ವೇದಾಂತ ಕಾರ್ಯಕ್ರಮ ನಡೀತಾವೆ. ಮಳೆ ಇದ್ದಿದ್ದಿಲ್ಲ, ಮಳೆ 1 ಹನಿ ಇದ್ದಿದ್ದಿಲ್ಲ. ಏನಪ್ಪ ಈ ವರ್ಷನೂ ಬರಗಾಲ ಅಂದಾಗ ನಮ್ಮ ಅಭಿನವ ಶಿವಲೋಹಿತ ಅಪ್ಪಾಜಿಯವರು, ಶಿವಾನಂದ ಅವತಾರಿ ಪುರುಷರು, ಅವರು ಸಂಕಲ್ಪ ಮಾಡಿದರು. ಏನಿಲ್ಲ, ಜಪಯಜ್ಞ ಕಾರ್ಯಕ್ರಮ ಮಾಡೋಣ, ಅವ ಗುರುನಾಥ ತನ್ನ ಕಾರ್ಯ ಹೆಂಗೆ ನಡೆಸ್ತಾನಂದಾಗ ಚಲೋವಾತು ನೋಡ್ರಿ ಮಳೆ. ನಿನ್ನ ಮಳೆಯಾಗ ಕೀರ್ತನ ಮಾಡಿದ್ ನಾನು. ನೀನೊಲಿದರೆ, ನೀ ಅಂದರೆ ಗುರುದೇವ, ನೀನೊಲಿದರೆ ಕೊನರುವುದಯ್ಯ, ನೀನೊಲಿದರೆ ಬರಲು ಹಯನಮುದಯ್ಯ, ನೀನೊಲಿದರೆ ಸಕಲ ಪದಾರ್ಥ ಇದರಲ್ಲಿಪ್ಪುದು ಕೂಡಲ ಸಂಗಮ ದೇವ. ಅವ ಮನಸ್ಸು ಮಾಡಿದ್ರೆ ಏಟತ್ರಿ, ಅವ ಮನಸ್ಸು ಮಾಡಬೇಕಾದ್ರೆ ನಮ್ದು ಅಪ್ಪನಂಗೆ ನಾವು ಇರಬೇಕು ಅಂದಾಗ ಅವ ಮನಸ್ಸು ಮಾಡ್ತಾನೆ. ಬರೇ ಬಂದು 22 ಹಚ್ಕೊಂಡು ಯಾಕೆ ಬರ್ತಾಬಾರ್ದು, ಹಳೆಯ ಬಿಟ್ಟು ಹೊಸ ಹಾಕ್ಕೊಂಡು ಸಾಂಬಜೆ ನಮ್ಮ ಕೆಲಸ
ನಿನ್ನೆ ಕಾರ್ಯಕ್ರಮದಾಗ ಒಂದು 20 ಜೊತೆ ಹೋಗ್ಯಾವ ಚಪ್ಪಲಿ. ಅಲ್ಲ ಬಂಗಾರ ಅಂಗಡಿದು ಯಾವ ಅಂಗಡಿ? ಬಂಗಾರದ ಅಂಗಡಿ. ಬಂಗಾರ ಅಂಗಡಿ ಹೋಗ್ಬೇಕಾದ್ರೆ ಕ್ಯಾಶ್ ದುಡ್ಡಿನ ತಾಕತ್ತು ಬೇಕು. ಹಂಗ ಇದು ಬ್ರಹ್ಮ ವೇದಿಕೆ. ಇಲ್ಲಿ ಬರಬೇಕಾದ್ರೆ ಪುಣ್ಯ ಬೇರೆ, ನಿಷ್ಕಾಮ್ಯ ಪುಣ್ಯ ಬೇರೆ. ವರ ಪುಣ್ಯ ಸದ್ಗುರುವಿನ ದರ್ಶನ ಆಗಬೇಕಾದ್ರೆ ಪುಣ್ಯ ಇದ್ದಾವೆ ಇಲ್ಲಿ ಬಂದು ಕುರ್ಚಿ ಕೂಡ್ತಾರೆ. ಇದು ಸದಾನಂದಪ್ಪನ ಪಾದ ಸಾಕ್ಷಿಯಾಗಿ ಹೇಳ್ತೀನಿ. ಯಾಕೆ ಮಾತು ಹೇಳ್ತೀನಂದ್ರೆ, ಬೀದರ ಜಿಲ್ಲೆ ಚುಳುಕಾಪುರ ಗ್ರಾಮದೊಳಗೆ ತಾಯಿ ಚನ್ನಮಲ್ಲಮ್ಮ, ದೇವಮಲ್ಲಮ್ಮ ತಂದೆ ಯಾರು? ಗುರು ಶಾಂತಪ್ಪಾಜಿಯವರ ಗರ್ಭದೊಳಗೆ ಸಿದ್ಧಾರೂಢರು ಮೂಡಿದರು. ಸಿದ್ಧಾರೂಢರು ಇಲ್ಲಿ ಬರಬೇಕಾದ್ರೆ ಹಂಗ ಬಂದಿದ್ದವರು, ಲೋಕ ಕಲ್ಯಾಣಕ್ಕಾಗಿ ಹುಟ್ಟಿದವರು. ಬಸವಣ್ಣ ನೀ ಬಾಣ್ಣ, ನೀ ಬರದಿರಲು ಜಗವಲ್ಲ ಅಲ್ಲಿಗಾಲವಲ್ಲ. ಧರ್ಮ ಗ್ಲಾನಿ ಹಾಕತ್ತದೆ, ಧರ್ಮ ಹಾಳಾಗ್ಲಿಕ್ಕತ್ತದ. ಅವಾಗ ಬಸವಣ್ಣವರು ಹುಡ್ತಾರೆ, ಸಿದ್ಧಾರೂಢರು ಹುಡ್ತಾರೆ, ನಿರುಪಾದಿಗಳು ಹುಡ್ತಾರೆ, ಜಗದ್ಗುರು ಶಿವಾನಂದರು ಹುಡ್ತಾರೆ ಲೋಕ ಚಿಂತನೆಗಾಗಿ. ಅವಾಗ ಪರಮಾತ್ಮನೇ ಆಜ್ಞೆ ಆಯಿತು, ನನ್ನ ರೂಪದಲ್ಲಿ ಸಿದ್ಧಾರೂಢ ಭೂಲೋಕಕ್ಕೆ ಹೋಗಿ ಧರ್ಮವನ್ನು ಜಾಗೃತಿಗೊಳಿಸಲಿ. ಪ್ರಣವ ಪಂಚಾಕ್ಷರ ಮಹಾಮಂತ್ರ ಈ ಜಗತ್ತಿನ ತುಂಬ ಓಂಕಾರ ಸ್ವರೂಪ ಆಗಂತೇಳಿ ಪರಮಾತ್ಮನ ಅವತಾರವೇ, ಶಿವನ ಅವತಾರವೇ, ಪಾರ್ವತಿಯ ಅವತಾರವೇ, ನಂದಿಯ ಅವತಾರವೇ ಜಗದ್ಗುರು ಸಿದ್ಧಾರೂಢರು.